on. Kabaddi! ಎಸೆದಾಳಿಯಲ್ಲಿ ಏಳು ಸಂಖ್ಯೆ 8ರ ಆಟಗಾರ್ತಿಯನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ಕಿಕ್ ಆಡೋ ಪ್ರಯತ್ನಗಳು. ಮಧುಮಿತ ಪ್ರಸ್ತುತ ದಾಳಿಯಲ್ಲಿರುವ ದಾಳಿಗಾರ್ತಿ. ಎಸೆದಾಳಿಯಲ್ಲಿ ಏಳು ಸಂಖ್ಯೆ 1ರ ಪ್ರೀತಿಯನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ದಸರಾವನ್ನ ಜಾಣ್ಮೆಯ ಪರಿಕಲ್ಪನೆಯ ಆಟ. ಆ ಭಾಗದಲ್ಲಿ ಆನೇಕಲ್ ತರದ ಆಟಗಾರ್ತಿಗೆ ಸಾಕಷ್ಟು ಪ್ರೇಕ್ಷಕರ ಸಪೋರ್ಟ್ ಬರ್ತಾ ಇದೆ. ಮೊಬೈಲ್ ಸಿಕ್ಕಿದೆ ನೋಡಿ, ಯಾವ್ದು ಅಂತ ಸರಿಯಾದ ಮಾಹಿತಿ ನೀಡಿ ತೆಗೆದುಕೊಂಡೋಗಿ. ಅತ್ಯಂತ ವೇಗವಾಗಿ ಪರ್ಶೂಟ್ ಮಾಡೋದಕ್ಕೆ ಮುಂದಾದ್ರು ನ್ಯಾಷನಲ್ಸ್ ತಂಡದ ಆಟಗಾರ್ತಿ. ಆನೇಕಲ್ ತಂಡದ ಆಟಗಾರ್ತಿಯರಿಂದ ಉತ್ತಮವಾದಂತ ಒಂದು ಶುಭಾರಂಭ. ನೀಳಕದ ದಾಳಿಗಾರ್ತಿ, ಲೆಫ್ಟ್ ರೈಡರ್ ಆಟಗಾರ್ತಿಯರ ನಡುವೆ ನೋಡೋಣ. ಒಂದು ಬೋನಸ್ ಅಂಕದೊಂದಿಗೆ ನ್ಯಾಷನಲ್ಸ್ ತಂಡದ ಆಟಗಾರ್ತಿಯರು ಸಹ ಖಾತೆಯನ್ನು ಆರಂಭಿಸಿಕೊಂಡು ಆ ಭಾಗದ ಕಾರ್ನರ್ ಪ್ರತಿಭೆ ರೀತಿಕಾ ಅದ್ಭುತವಾದ ಕಾರ್ನರ್ ಪ್ರತಿಭೆಯನ್ನ ಪಡ್ಕೊಂಡ್ರಿ. ಎಸೆದಾಳಿಯಲ್ಲಿ ದಾಳಿಗಾರ್ತಿ ಗುಂಡಮ್ಮ ಲಕ್ಷ್ಮಿ ಅಲ್ಲಿ ಅದೃಷ್ಟ ಲಕ್ಷ್ಮಿಯಾಗಿ ಕನ್ವರ್ಟ್ ಆಗ್ತಾಳ. ಕಾದ್ ಬರ್ಬೇಕಾದ್ರ ಎಸೆದಾಳಿಯಲ್ಲಿ ಆನೇಕಲ್ ತಂಡದ ಐತಿಹಾಸಿಕ ದಾಳಿಗಾರ್ತಿಯನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. 3-1 ಪಂದ್ಯ. ಬಲಿಷ್ಠ ತಂಡ ನ್ಯಾಷನಲ್ಸ್ ವರ್ಸಸ್ ಮಾತೃ ಪ್ರತಿಷ್ಠಾನ ಆನೇಕಲ್. HMT ಕಾಲನಿ ಬಾಯ್ಸ್ ಹಾಗೂ ಕೂಸ್ಬಾ ಕ್ರೀಡಾ ಮಂಡಳಿ ಇವರ ರಾಷ್ಟ್ರದಲ್ಲಿ ಆಯೋಜಿಸಿದಂತಹ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿ. ಎರಡನೇ ಕರೆ ಒಂದೇ ಭಾರತ ವಿರುದ್ಧ ಗ್ಲೋರಿ. ಎರಡು ತಂಡದ ನಾಯಕರೇ, ಇದು ತಮಗೆ ಎರಡನೇ ಕರೆ. ಈ ಪಂದ್ಯ ಮುಕ್ತಾಯವಾದ ಕೂಡಲೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಇದೀಗ ದಾಳಿಯಲ್ಲಿ ನ್ಯಾಷನಲ್ಸ್ ತಂಡದ ಗುಂಡಮ್ಮ ದೈತ್ಯ ಪ್ರತಿಭೆ ಲಕ್ಷ್ಯ ಪರಿಚಯಿಸಿಕೊಳ್ತಾ ಇದ್ದಾವೆ. ಎಸೆದಾಳಿಯಲ್ಲಿ ಜಸರ್ 9 ಪ್ರಸ್ತುತ ದಾಳಿಯಲ್ಲಿರುವಂತಹ ಆಟಗಾರ್ತಿ. ಈ ಒಂದು ಕಬಡ್ಡಿ ಪಂದ್ಯಾವಳಿ ಅದ್ಭುತವಾದಂತಹ ಟ್ಯಾಕಲ್. ಅಲ್ಲಿ ಅಮೂಲ್ಯನ ಬಂಧನವಾಗ್ತಾ ಇದೆ. 5-1 ಪಂದ್ಯಾಟ. 5-1 ಇನ್ ಫೇವರ್ ಆಫ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಅಲ್ಲಿ ಫೈನಲ್ ಪಂದ್ಯಾಟದ ಕಡೆ ರವಾನೆ ಆಗ್ತಾ ಇದೆ. ಗ್ಲೋರಿಸ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧವಾಗಿ ಒಂದೇ ಭಾರತಮ್ಮ ಸ್ಪೋರ್ಟ್ಸ್ ಕ್ಲಬ್ 2 ತರದ ಆಟಗಾರರು ಸಿದ್ಧತೆಯಲ್ಲಿರಬೇಕು. 5-1 ಪಂದ್ಯ. ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮೆಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯದ ವೀಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನಮ್ಮ ಕ್ರೀಡಾ ಪ್ರೋತ್ಸಾಹಕರಿಗೆ, ಕ್ರೀಡಾ ಆರಾಧಕರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಎಸೆದಾಳಿಯಲ್ಲಿ 7 ಸಂಖ್ಯೆ 2ರ ಆಟಗಾರ್ತಿಯನ್ನು ಪರಿಚಯಿಸಿಕೊಳ್ತಿದ್ದಾವೆ. ಜಾಸಿನ್ ಮಠು ಮಾಯಿಮಾ ಪ್ರಸ್ತುತ ದಾಳಿಯಲ್ಲಿರುವಂತಹ ಆಟಗಾರ್ತಿ. ಅಯ್ಯಯ್ಯೋ, ಏನಾಗಿತ್ತು ಅಲ್ಲಿ? ಮೋಯೆ ಬರ್ತಾ ಇದೆ. ಸೆಲ್ಫ್ ಸೂಸೈಡ್. ಹೆಣ್ಮಗು ಈಗ ಬಂತು ನೋಡಿ. ಜಾಸಿನ್ 6 ಪ್ರಸ್ತುತ ದಾಳಿಯಲ್ಲಿರುವಂತಹ ಆಟಗಾರ್ತಿ. ಬೋನಸ್ ಆನ್ ಆಗಿರುವ ಸಂದರ್ಭ 6-1 ಪಂದ್ಯಾಟ ಸಾಗಿ ಬರ್ತಾ ಇದೆ. 6-1 ಅಂಕದ ಹುಡುಕಾಟದಲ್ಲಿರುವಂತಹ ಅವಳಿ ತರದ ಆಟಗಾರ್ತಿಯರ ನಡುವೆ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ವೇಟ್ ಅಲ್ಲಿ ರಿಲೀಸ್ ಆಗಲಿ.
ಸ್ವಲ್ಪ ಗಲಿಬಿಲಿ ಆಗಿದೆ, ಇರಲಿ, ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಎಸೆದಾಡಿಯಲ್ಲಿ ಜಸ್ಟಿನ್ ರೈಟ್, ಸುತ್ತಕಲಾನ್ ಮೂವರ ಡಿಫೆನ್ಸ್ ಹಿಡಿದರೆ 2 ಅಂಕಗಳು. ಎಷ್ಟು ಅಂಕಗಳು ಕಾದು ನೋಡ್ಬೇಕಾಗಿದೆ. ಪ್ರಯತ್ನಗಳು ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ಒಳಗಿದ್ದು ಅಂಕದ ಹುಡುಕಾಟದಲ್ಲಿರುವಂತಹ ದಾಳಿಗಾರ್ತಿ. ಸುಪಟ ಕಲಾನಾಗಿರುವ ಸಂದರ್ಭ, ಯಾವುದೇ ಅಂಕಲದೆ ಎಂಪೈರ್ ವಾಪಸ್ ಆದ್ರೂ ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ, ಒಂದ್ ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕದಿಂದ ಹೊರಗಡೆ. ಉತ್ತಮವಾದಂತಹ ಎಸ್ಕೇಪ್, ಅಡ್ವಾನ್ಸ್ ಟ್ಯಾಕಲ್ ಆಗಿತ್ತು. ಮಾತೃ ಪ್ರತಿಷ್ಠಾನ ಆನೇಕಲ್ ಇದೀಗ ದಾರಿಯಲ್ಲಿ ಇಲ್ಲಿ ಬಲಿಷ್ಠ ಅಂಕದ ಹುಡುಕಾಟ ಮಾಡ್ತಾ ಇದ್ದ ಗುಂಡಮ್ಮನಿಂದ ಯಾವುದೇ ರೀತಿಯಾದಂತ ಸೂಪರ್ ಇಲ್ಲಿ ಕಂಡು ಬರ್ತಾ ಇಲ್ಲ. ಎಸೆದಾಳಿಯಲ್ಲಿ 5 ಸಂಖ್ಯೆ ಬಂದರ ಪ್ರೀತಿಯನ್ನು ಪ್ರತಿನಿಧಿಸಿಕೊಳ್ತಾ ಚಿತ್ರಣವನ್ನ ಬದಲಾಯಿಸಬಲ್ಲ ದಾಳಿ. ಇದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸಬ್ ಜೂನಿಯರ್ ವಿಭಾಗದಲ್ಲಿ ಮಹಾರಾಷ್ಟ್ರದ ವಿರುದ್ಧ ಒಂದೇ ದಾಳಿಯಲ್ಲಿ 6 ಅಂಕವನ್ನ ಕಬಳಿಸಿದಂತ ದಾಳಿಗಾರ್ತು. ಆಗ್ತಾ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ವೇಟ್, 6 ಕಪ್ಪನ್ನ ಎತ್ತೋದು ಯಾರು? 6 ಆಲ್. ಆಜಿಯಲ್ಲಿ ಪಂದ್ಯಾಟ. ಇಲ್ಲಿ ಪಂದ್ಯಾಟದ ದಿಕ್ಕು ಬದಲಾಗ್ತಾ ಇದೆ. ಅಂಕಣ ಖಾಲಿ ಆಗುವಂತ ಸಂದರ್ಭದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಪಂದ್ಯಾಟ 6 ಆಲ್. ಆಜಿ ಸುಪಟಕಲಾನಾಗಿರುವ ಸಂದರ್ಭ, ಮಾತೃ ಪ್ರತಿಷ್ಠಾನ ಆನೇಕಲ್ ತಂಡದ ಯುವ ದಾಳಿಗಾರ್ತೆ ಪ್ರೀತಿ ಜಸ್ಟಿನ್ ಮರ್ವಾನ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಮಹಾರಾಷ್ಟ್ರದ ವಿರುದ್ಧ ಒಂದೇ ದಾಳಿಯಲ್ಲಿ 6 ಅಂಕವನ್ನು ಕಬಳಿಸಿ ಪಂದ್ಯದ ಚಿತ್ರಣವನ್ನು ಬದಲಾಯಿಸಿದಂತ ದಾಳಿಗಾರ್ತಿ ಪ್ರಸ್ತುತ ಅಂಕಣದಲ್ಲಿ ಕಾಣಿಸಿಕೊಳ್ತಾ ಇದ್ದಾಳೆ. ಸುರಕ್ಷಿತ ಕೈಗಳು ಎಸ್ಸಲ್ಲಿ ಒಬ್ಬರೇ ಉಳಿದಿತ್ತು. ಪಂದ್ಯಾಟದ ಗತಿ ಬದಲಾಗ್ತಾ ಇದೆ. 10-6 ಪಂದ್ಯಾಟ ಮತ್ತೆ ದಾಳಿಯಲ್ಲಿ ನ್ಯಾಷನಲ್ಸ್ ತಂಡದ ಗುಂಡಮ್ಮ ಉತ್ತಮವಾದಂತಹ ಹ್ಯಾಂಡ್ ಟಚ್, ವೇಗವಾಗಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿ ಆದ್ರು ಮಾತೃ ಪ್ರತಿಷ್ಠಾನ ತಂಡದ ಆಟಗಾರ್ತಿಯರು. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಒಂದು ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ರೆ 3 ಅಂಕದ ಮುನ್ನಡೆಯಲ್ಲಿ ಮಾತೃ ಪ್ರತಿಷ್ಠಾನ ಆನೇಕಲ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 10-7 ಇನ್ ಫೇವರ್ ಆಫ್ ಮಾತೃ ಪ್ರತಿಷ್ಠಾನ. 10-7 ಪಂದ್ಯಾಟ ಸಾಗಿ ಬರ್ತಾ ಇದೆ. ಪಂದ್ಯಾಟದ ಪ್ರಾರಂಭದಲ್ಲಿ 5 ಅಂಕದ ಹಿನ್ನಡೆಯಲ್ಲಿದ್ದಂತ ತಂಡ ಅರ್ಧದಲ್ಲಿ ಸ್ಪಷ್ಟ 3 ಅಂಕದ ಮುನ್ನಡೆಯಲ್ಲಿ ಕಾಣಿಸಿಕೊಳ್ತಾ ಇದೆ. 10-7 ಪಂದ್ಯಾಟ 10-7 ಇನ್ ಫೇವರ್ ಆಫ್ ಮಾತೃ ಪ್ರತಿಷ್ಠಾನ ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುರುಷರ ವಿಭಾಗದ ಹೈ ವೋಲ್ಟೇಜ್ ಪಂದ್ಯ ಆರಂಭಗೊಳ್ಳಲಿಕ್ಕಿದೆ. ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಗ್ಲೋರಿ ಸ್ಪೋರ್ಟ್ಸ್ ಕ್ಲಬ್. ಇದನ್ನು ಪ್ರೇಕ್ಷಕರ ಮೊದಲ ಅಧ್ಯಾಯ. खेल अभी बाकी है. ದ್ವಿತೀಯಾರ್ಧದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿರುವಂತಹ ಜರ್ಸಿ ನಂಬರ್ 1 ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿರುವಂತಹ ಆಟಗಾರ್ತಿ. ಎಸ್, ಉತ್ತಮವಾದಂತಹ ಆಂಕಲ್ ಹೋಲ್ಡ್ ನ್ಯಾಷನಲ್ ತಂಡದ ಆಟಗಾರ್ತಿಯರಿಂದ ಒಂದು ಬೋನಸ್ ಅಂಕವನ್ನು ಪಡೆಯಲು ದಾಳಿಗಾರ್ತಿ ಯಶಸ್ವಿ ಆದ್ರು. 11-8 ಪಂದ್ಯಾಟ.
Diving ಅಷ್ಟೇ ಹಿಡಿತ. ಒಂದು ಸೆಕೆಂಡ್ ಯಾಮಾರಿದ್ರು ಸಹ ಮಾತೃ ಪ್ರತಿಷ್ಠಾನ ಆನೇಕಲ್ ತಂಡದ ಆಟಗಾರ್ತಿಯರು ಏಟಿಗೆ ಎದುರೇತು. ಹೆಸರಿ ಕಟ್ಟರ್ ಬರ್ತಾ ಇದೆ, ಅಂಕಗಳ ಜೋಡಣೆ ಆಗ್ತಾ ಇದೆ. 12-8 ಪಂದ್ಯಾಟ 12-8. ಮಹಿಳಾ ಮಣಿಗಳು ಸಹ ತಾವೇನು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಎರಡು ತಂಡದ ಆಟಗಾರ್ತಿಯರು ಬಹಳ ಅದ್ಭುತವಾದಂತಹ ಒಂದು ಪ್ರದರ್ಶನ. ಸಮತಲದಲ್ಲಿ ಜಾಸ್ತಿನ ಪಠಾಣ ಗೋಂಡಮ್ಮ ಲಕ್ಷ್ಮಿ ಇಲ್ಲಿ ಬಂತು ಸಿಂಗಲ್ ಪಾಯಿಂಟ್ ಬಿಡಿಸುವಂತ ಪ್ರಯತ್ನವಾಗಿತ್ತು. 9-12 10-12 ಪಂದ್ಯಾಟ 10-12 ಇನ್ ಫೇವರ್ ಆಫ್ ಮಾತೃ ಪ್ರೇರಣಾ ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್. ಸ್ಪಷ್ಟ 2 ಅಂಕದ ಮುನ್ನಡೆಯಲ್ಲಿರುವಂತಹ ತಂಡದ ಆಟಗಾರ್ತಿಯರು ಸಮಯವನ್ನು ವ್ಯರ್ಥ ಮಾಡಿ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ಈ ಬಾರಿ ದಾಳಿಯಲ್ಲಿ ನ್ಯಾಷನಲ್ಸ್ ತಂಡದ ಜರ್ಸಿ ನಂಬರ್ 2 ಮಹಿಮಾ ಬೋನಸ್ ಇಲ್ಲದಂತ ಸಂದರ್ಭ. ಫೈನಲ್ ಕಾಲ್ ಒಂದೇ ಭಾರತ ಹಾಗೂ ಗ್ಲೋರಿ ಎರಡು ತಂಡದ ನಾಯಕರಿಗೆ ಇದು ಅಂತಿಮ ಕರೆ. ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಗ್ಲೋರಿ ಹಾಗೂ ಒಂದೇ ಭಾರತ ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಟೀಮ್ ಕ್ಯಾಪ್ಟನ್ ಲಾಸ್ಟ್ 5 minutes to go. 12-10 ಯಾವುದೇ ಅಂಕಲದ ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ಎಸ್ ರೈಟ್, ಇಟ್ಸ್ 2-5. ಗಾಳಿಯಲ್ಲಿ ಜಾಸ್ತಿ ನಿತ್ಯವನ್ನು ಪರಿಚಯಿಸಿಕೊಳ್ತಾ ಇದ್ದಾವೆ. ಅಂತ ಗಳಿಸಬೇಕಾದಂತ ಅನಿವಾರ್ಯತೆ ಮಾಡು ಎಲ್ಲವೇ ಮಾಡಿ ಉತ್ತಮವಾದಂತಹ ಟ್ಯಾಕಲ್. 12-11 ಪಂದ್ಯ. ಇದೀಗ ನ್ಯಾಷನಲ್ಸ್ ತಂಡದ ಲಕ್ಷ್ಮಿ ಬಲಿಷ್ಠ ಆಟಗಾರ್ತಿ 4 ಆಟಗಾರ್ತಿಯರ ನಡುವೆ ಬೇಡವಾದಂತಹ ಹಿಡಿತ. 12-12 ಸಮಬಲದ ಹೋರಾಟ. 2 ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಟೀಮ್ ಕ್ಯಾಪ್ಟन लास्ट 4 minutes to go. आखिरी 4 मिनट का खेल अभी बाकी है. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಮಹಿಮಾ ಅತ್ಯಂತ ವೇಗವಾಗಿ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ದ್ವಿತೀಯಾರ್ಧದಲ್ಲಿ ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿದ್ದ ತಂಡ ಇದೀಗ 12-12 ಸಾಗಿ ಬರ್ತಾ ಇದೆ. 12-all. ಆಟಗಾರ್ತಿಯರಿಗೆ ವಾಲಂಟಿಯರ್ಸ್ ನೀರಿನ ವ್ಯವಸ್ಥೆ ಮಾಡಿ. ಆನೇಕಲ್ ತರದ ಆಟಗಾರ್ತಿಯರೇ, ನಿಮ್ಮ ಸಮಯ ಕೋರಿಕೆ ಮುಕ್ತಾಯದ ಅಂತ ಕಂಡಿದ. ರೈಟ್, ಇಟ್ಸ್ 2-hour tie. 12-12 ಯುವ ದಾಳಿಗಾರ್ತಿ 7 ಆಟಗಾರ್ತಿಯರ ನಡುವೆ ಅಂತಿಮ 3 ನಿಮಿಷದ ಪಂದ್ಯಾಟ. ಕನ್ನಯ್ಯ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್. ಕೊನೆಯ ಕ್ಷಣದಲ್ಲಿ ಮಾತೃ ಪ್ರತಿಷ್ಠಾನ ಆನೇಕಲ್ ತಂಡ ಯಾಕೋ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಮಾಡು ಇಲ್ಲವೇ ಬಡಿ ದಾಳಿಯಲ್ಲಿ ಜರ್ಸಿ ಮಠನ ಲಕ್ಷ್ಮಿ ಸಾಕಷ್ಟು ಪ್ರಯತ್ನ ಇಲ್ಲಿ ಬರ್ತಾ ಇದೆ. ಕೇಶವ ಸಮೀಪದಲ್ಲಿ ಲಕ್ಷ್ಮಿ ಗತಿಯನ್ನ ಬದಲಾಯಿಸಬಲ್ಲಂತ ದಾಳಿ.
ದಾಳಿಯಲ್ಲಿ ಜಾಸ್ತಿ ವರ್ಗವನ್ನ ಪ್ರೀತಿ ಪ್ರಸ್ತುತ ಸಬ್ ಜೂನಿಯರ್ ವಿಭಾಗದಲ್ಲಿ ಮಹಾರಾಷ್ಟ್ರ ವಿರುದ್ಧ ಒಂದೇ ದಾಳಿಯಲ್ಲಿ 6 ಅಂಕವನ್ನ ಗಮನಿಸುವ ಮೂಲಕ ಟೀಮ್ ಕ್ಯಾಪ್ಟನ್ ಲಾಸ್ಟ್ 2 minutes to go. ಈ ಸಲ ಕಪ್ ಯಾರ್ದು? ವೇಟ್ ಮಾಡಿ, ಇನ್ನು ಟೈಮ್ ಇದೆ. 15-13 2 ಅಂಕದ ಮುನ್ನಡೆಯಲ್ಲಿ ಮಾತೃ ಪ್ರತಿಷ್ಠಾನ ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್ ನಿಜವಾಗ್ಲೂ ಒಂದು ಚಮತ್ಕಾರ. ಎಸ್ ಭಾಗದಲ್ಲಿ ಪ್ರೀತಿಗೆ ಅಭಿಮಾನಿ ಬಳಗವೇ ಹುಟ್ಟಿಕೊಂಡಿದೆ. ಅಲ್ಲಿ ಗುಡಿ ಕಟ್ಟುವುದೊಂದೇ ಬಾಕಿ ಇದೆ. ಸಮಯದ ವ್ಯರ್ಥ ಪ್ರಯತ್ನ ಮಾಡುವಂತ ಪ್ರಯತ್ನದಲ್ಲಿ ಮಳಮಡಿಯಲ್ಲಿ ಸರ್ 2 ಸ್ಕ್ರೀನ್ ಬಳಿ ಇರೋರು ಎಲ್ಲೋ ಕ್ಯಾಪ್ ಸರ್ ಸ್ವಲ್ಪ ಎಸ್ ಧನ್ಯವಾದಗಳು. 15-13 ಸುಪಡಿಕಲ್ ಆನ್ ಆಗಿದೆ. ಇನ್ನು ಪಂದ್ಯ ಬಾಕಿ ಇದೆ. ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಯತ್ನ. ಒಂದು ಅಂಕದ ಸೇರ್ಪಡೆ ಆಗಿದೆ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಕೊನೆಯ 14 ಏನು ಮಾಡಿದಿ ನೀನು? ತಪ್ಪು ಮಾಡಿದಿ. ನೀನು ತಪ್ಪು ಮಾಡಿದಿ. ತಪ್ಪು ಮಾಡಿದ್ದಾಗಿದೆ. ಈ ಭಾಗಕ್ಕೆ ಅಂಕವನ್ನು ಕಟ್ಟಿದ್ದಾಗಿದೆ. 16-15 ಒಂದೇ ಒಂದು ಅಂಕದ ಅಂತರದಲ್ಲಿ ಆನೇಕಲ್ ತಂಡದ ಆಟಗಾರ್ತಿಯರು ನೋಡುಗರ ಎದೆ ಬಡಿತ ಹೆಚ್ಚಾಗ್ತಾ ಇದೆ. ಆಟಗಾರ್ತರ ಹಿಂದಕ್ಕೆ ಬನ್ನಿ. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರು ತೀರ್ಮಾನ ನೀಡಿದ್ದಾರೆ. ಎಂತ ಪಂದ್ಯ! 16-16 ಏನಾಗಿರ್ಬೋದು? ಕೊನೆಯ ಕ್ಷಣಗಳು, ಅಂತಿಮ ಕ್ಷಣದಲ್ಲಿ ಪಂದ್ಯಾಟದ ದಿಕ್ಕು ಬದಲಾಯಿತು. ಇದರೊಂದಿಗೆ ರೋಚಕ ಪಂದ್ಯಾಟದಲ್ಲಿ ಅಂತಿಮ ಕ್ಷಣದಲ್ಲಿ ನ್ಯಾಷನಲ್ಸ್ ತಂಡ ವಿಜೇತರಾಗಿ ಬೆಂಗಳೂರು ಮಹಿಳಾ ಚಾಂಪಿಯನ್ ತಂಡವಾಗಿ ಹೊರಹೊಮ್ತಾ ಇದೆ. Last and final call. Glory versus